ನಮಸ್ಕಾರ ಎಲ್ಲರಿಗೂ. ನಾನು ಆಶಾ. ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಪೌಡ್ರ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮುಖ ಪಳಪಳ ಅಂತ ಹೊಳಿಬೇಕಂದ್ರೆ ಈ ಥರ ಪೌಡ್ರ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಟೈಮ್ ಇಲ್ಲವೋ ಅವರು ಈ ರೀತಿಯಾಗಿ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಸಂಜೆ ಬೇಕಾದರೂ ಹಚ್ಬೋದು, ಇಲ್ಲ ಬೆಳಿಗ್ಗೆ ಟೈಮ್ ಇದೆ ಅಂದರೆ ಆವಾಗ ಕೂಡ ಇದನ್ನ ಅಪ್ಲೈ ಮಾಡ್ಕೋಬೋದು. ಮೊದಲು ನಾನಿಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದನ್ನು ತುರ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ಕ್ಲೀನಾಗಿ ತೊಳ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಮಣ್ಣಿರಬಾರ್ದು. ಮತ್ತು ಕೆಲವೊಂದು ಸಲ ಔಷಧಿಗಳಿಂದ ಹೊಡೆದ್ಬಿಟ್ಟು ಅದನ್ನು ಇಟ್ಟಿರ್ತಾರೆ. ಅದಕ್ಕೋಸ್ಕರ ಏನು ಮಾಡಿ ಆದಷ್ಟು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಯಾಕಂದರೆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಪೊಟೆಟೋನ ಸ್ಕಿನ್ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಕೊಂಡು ಇದನ್ನು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಇಲ್ಲಿ ನಾನು ಬೀಟ್ರೂಟ್ ತೊಗೊಂಡಿದ್ದೀನಿ, ಅದನ್ನು ಕೂಡ ತುಂಬ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಇಲ್ಲಿ ನಾನು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ, ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದನ್ನು ಕೂಡ ತುರ್ಕೊಳ್ಬೇಕಾಗತ್ತೆ. ಇದು ಮುಖದ ಮೇಲಿನ ಕಲೆಗಳನ್ನು ತೆಗೆಯುತ್ತೆ. ಮೇನಾಗಿ ಮೊಡವೆಗಳಿಂದ ಆಗಿರೋ ಕಲೆಗಳಿರ್ಬೋದು, ಬಂಗಿರ್ಬೋದು, ಅದು ಕೂಡ ಹೊರಟೋಗ್ಬಿಡುತ್ತೆ. ಆಲೂಗಡ್ಡೆ ಏನಿದೆ ಕಲೆ ತೆಗೆಯುತ್ತೆ. ಈ ಬೀಟ್ರೂಟ್ ಏನಿದೆ ಒಳ್ಳೆ ಕಲರ್ ಕೊಡುತ್ತೆ, ಕಲರ್ ಕೊಡುತ್ತೆ, ಅದ್ರ ಜೊತೆಗೆ ಹೊಳೆಯುತ್ತೆ ಮುಖ. ಅದಕ್ಕೋಸ್ಕರ ನಾವು ಬೀಟ್ರೂಟ್ನ ಯೂಸ್ ಮಾಡಬೇಕಾಗತ್ತೆ. ದಿನ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಈ ರೀತಿಯಾಗಿ ಒಂದೇ ಸಲ ಮಾಡಿಟ್ಕೊಂಡ್ರೆ ಪೌಡ್ರನ್ನ ತಿಂಗಳುಗಟ್ಟಲೆ ನೀವು ಯೂಸ್ ಮಾಡ್ಕೋಬೋದು. ಇದಕ್ಕೆ ಯಾವ ರೀತಿಯಾಗಿ ಬಳಸೋದು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ನೀವು ಪಾರ್ಲರ್ ಹೋಗಿ ಮಸಾಜ್ ಮಾಡಿಕೊಂಡು ತುಂಬ ಹಣವನ್ನು ಖರ್ಚು ಮಾಡೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಪೌಡ್ರಿಂದ ನೀವು ತಯಾರು ಮಾಡ್ಕೊಳ್ಳಿ. ತಿಂಗಳುಗಟ್ಟಲೆ ಈ ಪೌಡ್ರ್ ಉಳಿಯುತ್ತೆ. ನಿಮ್ಗೆ ಯಾವಾಗ ಬೇಕು ಡೈಲಿ ಬೆಳಗ್ಗೆ ಅಥವಾ ಸಂಜೆ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ. ಇವಾಗ ನೋಡಿ ಇದು ಆಗಿದೆಯಲ್ಲ, ಇದನ್ನ ಒಣಗಿಸ್ಬೇಕಾಗತ್ತೆ. ಆದಷ್ಟು ಬಿಸಿಲಲ್ಲಿ ಒಣಗಿಸ್ಬೇಡಿ, ಸ್ವಲ್ಪ ನೆರಳಿರೋ ಕಡೆ, ಸ್ವಲ್ಪ ಬಿಸಿಲು ಬರೋ ಕಡೆ ಈ ರೀತಿ ಒಣಗಿಸಿಟ್ಕೊಂಡ್ರೆ ನಿಧಾನವಾಗಿ 2 ದಿನದೊಳಗೆ ಈ ರೀತಿಯಾಗಿ ರೆಡಿ ಆಗುತ್ತೆ. ನೋಡಿ ಕೈಯಲ್ಲಿ ಇಟ್ಕೊಂಡ್ರೆ ಇದು ಪುಡಿ ಆಗ್ತಿದೆ. ಈ ಥರ ಬರಬೇಕು. 2 ರಿಂದ 3 ದಿನ ಹಾಗೆ ಒಣಸಿಡಿ ಚೆನ್ನಾಗಿ, ಅಂದರೆ ತುಂಬ ದಿನಗಳ ಕಾಲ ಬರುತ್ತೆ ನಮ್ಗೆ. ಅದಕ್ಕೋಸ್ಕರ ತುಂಬ ಬಿಸಿಲಲ್ಲೇನು ಒಣಗಿಸೋದು ಬೇಡ. ಇವಾಗ ನೋಡಿ ಇದನ್ನು ಚೆನ್ನಾಗಿ ಒಣಗಿದೆ ಅಲ್ವಾ, ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಪುಟಾಣಿಯನ್ನು ತೊಗೊಂಡಿದ್ದೀನಿ, ಹುರಿಗಡಲೆಯನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವರಿಗೆ ಡೆಡ್ ಸ್ಕಿನ್ ಆಗಿರುತ್ತೆ, ಅದು ಕೂಡ ಏನಾಗುತ್ತೆ ಹೊರಟೋಗುತ್ತೆ. ಒಳ್ಳೆ ಮಸಾಜ್ ಮಾಡಿ ಈ ಒಂದು ಪೌಡ್ರ್ ತೊಗೊಂಡು ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಇಲ್ಲಿ ನೈಸಾದ ಪೌಡ್ರ್ ರೆಡಿಯಾಗಿದೆ. ಇದನ್ನು ನೀವು ತುಂಬ ನೈಸ್ ಬೇಕು ಅಂತಂದರೆ ಜರಡಿ ಕೂಡ ಹಿಡ್ಕೋಬೋದು. ಅಂದರೆ ಮಾರ್ಕೆಟ್ ಥರ ಬೇಕು ಅಂದರೆ ಜರಡಿ ಕೂಡ ಹಿಡಿಬೋದು. ನಾನಿಲ್ಲಿ ಮಸಾಜ್ ಮಾಡಿದಾಗ ಸ್ಕ್ರಬ್ ಥರನೂ ಆಗಬೇಕು, ಅದಕ್ಕೋಸ್ಕರ ನಾನು ಜರಡಿ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಇವಾಗ ನೋಡಿ ಈ ರೀತಿಯಾಗಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಮೊದಲು ಹಾಲಿನ ಕೆನೆ ತೊಗೊಳ್ತಾ ಇದ್ದೀನಿ. ಹಾಲಿನ ಕೆನೆಯಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಅರ್ಧ ಸ್ಪೂನ್ ಆಗುವಷ್ಟು ಈ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಯಾರಿಗಂತಂದರೆ ಡ್ರೈ ಸ್ಕಿನ್ ಅವರಿಗೆ ಹಾಲಿನ ಕೆನೆ ಒಳಗೆ ಇದನ್ನು ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡಿದ್ರಿ ಅಂದರೆ ಮುಖ ಸಾಫ್ಟ್ ಆಗುತ್ತೆ. ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆಯೋ ಅವರೆಲ್ಲ ಇದನ್ನ ಯೂಸ್ ಮಾಡಿ. ಹಾಲಿನ ಕೆನೆ ಜೊತೆಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಒಂದು 20 ನಿಮಿಷ ಆದ ನಂತರ ಉಗುರು ಬೆಚ್ಚನ ನೀರೊಳಗೆ ತೊಳ್ಕೊಬೇಕಾಗತ್ತೆ. ಇದನ್ನು ನೀವು ಅಪ್ಲೈ ಮಾಡಿ, ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ಅಪ್ಲೈ ಮಾಡ್ಕೊತಾ ಮಸಾಜ್ ಮಾಡ್ತಾ ಬರಬೇಕು. ತುಂಬ ಚೆನ್ನಾಗಾಗುತ್ತೆ ಮುಖ. ಬ್ಲಡ್ ಸರ್ಕ್ಯುಲೇಷನ್ ಆದಂಗೂ ತುಂಬ ಒಳ್ಳೆಯದು. ಒಂದು 5 ನಿಮಿಷಗಳ ಕಾಲ ಈ ರೀತಿ ಮುಖದ ಮೇಲೆ ಮಸಾಜ್ ಮಾಡಿ. ಈಗ ನೋಡಿ ಮೊಸರು ತೊಗೊಳ್ತಾ ಇದ್ದೀನಿ. ಮೊಸರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಯಾರಿಗೆ ಆಯಿಲಿ ಸ್ಕಿನ್ ಇದೆಯೋ ಅವರು ಹುಳಿ ಮಜ್ಜಿಗೆಯನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಈ ಪೌಡ್ರನ್ನ ಹಾಕ್ಕೊಂಡು ಮಸಾಜ್ ಮಾಡಿ. ಅವರಿಗೇನಾಗುತ್ತೆ, ಅವರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಇದು ಎಲ್ಲರೂ ಕೂಡ ಯೂಸ್ ಮಾಡ್ಕೋಬೋದು. ಆಯಿಲಿ ಸ್ಕಿನ್ನವರು, ಡ್ರೈ ಸ್ಕಿನ್ನವರು ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ ಹಸಿ ಹಾಲನ್ನು ತೊಗೊಂಡು ಕೂಡ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ಅದು ಕೂಡ ಬೆನಿಫಿಟ್ ತುಂಬ ಚೆನ್ನಾಗಿದೆ. ಸ್ಕಿನ್ ಗ್ಲೋ ಆಗುತ್ತೆ, ಅದರ ಜೊತೆಗೆ ತುಂಬಾ ಚೆನ್ನಾಗಾಗುತ್ತೆ, ಯಂಗಾಗಿ ಕಾಣ್ತೀರಾ. ಈ ಒಂದು ರೆಮಿಡಿನ ಯೂಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.